ಸಾಲಗಾರರು ಹಾಗೂ ಚಿನ್ನ ಅಡವಿಟ್ಟವರಿಂದ ತಪ್ಪಿಸಿಕೊಳ್ಳಲು ತನ್ನ ಮೇಲೆ ಆಸಿಡ್ ದಾಳಿ ನಡೆಸಿ ಬಂಗಾರದ ಅಂಗಡಿ ದರೋಡೆ ಮಾಡಲಾಗಿದೆ ಎಂದು ಸಿನಿಮೀಯ ಮಾದರಿ ಕತೆ ಹೆಣೆದಿದ್ದ ಚಿನ್ನದ ಅಂಗಡಿ ಮಾಲೀಕ ಕೊನೆಗೆ ತಾನೇ ಪೊಲೀಸರ ಬಳಿ ಲಾಕ್ ಆಗಿರುವ ಘಟನೆ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಕ್ಯಾತನಹಳ್ಳಿಯಲ್ಲಿ ನಡೆದಿದೆ. ಮಹಾಲಕ್ಷ್ಮಿ ಜ್ಯುವೆಲರಿ ಶಾಪ್ ನಡೆಸುತ್ತಿದ್ದ ಜಿತೇಂದ್ರ ಆರೋಪಿಯಾಗಿದ್ದು, ಈತನ ವಿರುದ್ಧ ಕ್ಯಾತನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸ್ಥಳೀಯವಾಗಿ ಮಹಾಲಕ್ಷ್ಮಿ ಜ್ಯುವೆಲರಿ ಶಾಪ್ ನಡೆಸುತ್ತಿದ್ದ ಜಿತೇಂದ್ರ ಸಿಂಗ್ ದುಷ್ಕರ್ಮಿಗಳು ತನ್ನ ಮೇಲೆ ಆಸಿಡ್ ದಾಳಿ ನಡೆಸಿ ಅಂಗಡಿ ದರೋಡೆ ಮಾಡಿದ್ದಾರೆ ಎಂದು ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದ. ಅಂಗಡಿಯಲ್ಲಿದ್ದ ಸುಮಾರು 170 ಗ್ರಾಂ ಚಿನ್ನ ಹಾಗೂ 8 ಕೆಜಿ ಬೆಳ್ಳಿ ದೋಚಲಾಗಿದೆ ಎಂದು ಹೇಳಿದ್ದ. ಗಾಯಗೊಂಡ ಸ್ಥಿತಿಯಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ದ ಹಿನ್ನೆಲೆ ಪೊಲೀಸರು ಸುಮೋಟೋ ಪ್ರಕರಣ ದಾಖಲಿಸಿ ತನಿಖೆ ಆರಂಭಿಸಿದರು. ತನಿಖೆ ವೇಳೆ ಜಿತೇಂದ್ರ ಸಿಂಗ್ ಮುಖಕ್ಕೆ ಮಾತ್ರ ಗಾಯವಾಗಿರುವುದು ಪೊಲೀಸರ ಅನುಮಾನಕ್ಕೆ ಕಾರಣವಾಯಿತು. ಆಸಿಡ್ ದಾಳಿ ನಡೆದಿದ್ದರೆ ಕಣ್ಣಿಗೂ ಹಾನಿಯಾಗಬೇಕಿತ್ತು, ಆದರೆ ಆಗಿರಲಿಲ್ಲ ಎಂಬ ಅಂಶದ ಮೇಲೆ ಪೊಲೀಸರು ಹೆಚ್ಚಿನ ವಿಚಾರಣೆ ನಡೆಸಿದ್ರು. ವಿಚಾರಣೆ ವೇಳೆ ಸತ್ಯ ಬಯಲಾಗಿದೆ. ಗಗನಕ್ಕೇರಿದ ಸಾಲ ವಾಪಸ್ ಕೊಡದಿರಲು ಹಾಗೂ ಚಿನ್ನ ಅಡವಿಟ್ಟವರಿಂದ ತಪ್ಪಿಸಿಕೊಳ್ಳಲು ಜಿತೇಂದ್ರ ಸಿಂಗ್ ಈ ನಾಟಕವನ್ನ ರೂಪಿಸಿದ್ದಾನೆ ಎಂಬುದು ತಿಳಿದು ಬಂದಿದೆ. ಚಿನ್ನಕ್ಕೆ ಬಳಸುವ ರಾಸಾಯನಿಕವನ್ನ ಮುಖಕ್ಕೆ ಬಳಿದುಕೊಂಡು ಆಸಿಡ್ ದಾಳಿ ನಡೆದಿದೆ ಎಂದು ನಂಬಿಸಲು ಯತ್ನಿಸಿದ್ದ. ಅಲ್ಲದೆ ದರೋಡೆಕೋರರು ಸಿಸಿಟಿವಿ ಡಿವಿಆರ್ ಕೂಡ ಕದ್ದೊಯ್ದಿದ್ದಾರೆ ಅಂತ ಹೇಳಿ ಪ್ರಕರಣವನ್ನ ಗಂಭೀರಗೊಳಿಸಲು ಪ್ರಯತ್ನಿಸಿದ್ದಾನೆ. ಕೆಲ ದಿನಗಳ ಬಳಿಕ ಅಂಗಡಿ ಮುಚ್ಚಿ ರಾಜಸ್ಥಾನಕ್ಕೆ ಮರಳುವ ಪ್ಲಾನ್ ಕೂಡ ಮಾಡಿದ್ದಾನೆ ಎಂಬುದು ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಸತ್ಯತೆ ಬಯಲಿಗೆಳೆದ ಪೊಲೀಸರು ಚಿನ್ನದ ಅಂಗಡಿ ಮಾಲೀಕನ ವಿರುದ್ಧವೇ ಪ್ರಕರಣ ದಾಖಲಿಸಿ ಆತನನ್ನ ಬಂಧಿಸಿದ್ದಾರೆ. ಈ ಘಟನೆ ಸ್ಥಳೀಯವಾಗಿ ಚರ್ಚೆಗೆ ಗ್ರಾಸವಾಗಿದ್ದು, ಸುಳ್ಳು ದೂರುಗಳ ವಿರುದ್ಧ ಪೊಲೀಸರ ಎಚ್ಚರಿಕೆಯ ಕ್ರಮವಾಗಿ ಗಮನ ಸೆಳೆದಿದೆ. ಇನ್ನು ಈ ಬಗ್ಗೆ ಮಂಡ್ಯದಲ್ಲಿ ಎಸ್ಪಿ ಡಾಕ್ಟರ್ ಶೋಭಾರಾಣಿ ಮಾತನಾಡಿದ್ದಾರೆ. ಒಟ್ನಲ್ಲಿ ತಾನೇ ತೋಡಿದ ಗುಂಡಿಗೆ ಜ್ಯುವೆಲರಿ ಮಾಲೀಕ ಬಿತ್ತಿದ್ದಾನೆ. ರವಿ ಲಾಲಿಪಾಳ್ಯ, ಕರ್ನಾಟಕ ಟಿವಿ, ಮಂಡ್ಯ. ದಿನಾಂಕ 12/2/2026 ಒಂದು ಪ್ರಜ್ವಲ್ ಆಸ್ಪತ್ರೆಯಿಂದ ಒಂದು MLC ಮೆಮೊ ಬಂದಿರುತ್ತೆ. ಇದರಲ್ಲಿ ಏನಂದರೆ ಆ್ಯಸಿಡ್ ಅಟ್ಯಾಕ್ ಅಂತ ಹೇಳ್ಬಿಟ್ಟು ಒಂದು ಮೆಮೊ ಬಂದಿರುತ್ತೆ. ಇದ್ರ ಸಂಬಂಧವಾಗಿ ಯಾರಿಗೆ ಆ್ಯಸಿಡ್ ಅಟ್ಯಾಕ್ ಆಗಿದೆ ಅವ್ರು ಯಾವುದೇ ರೀತಿ ಕಂಪ್ಲೇಂಟ್ ಸಹ ಕೊಟ್ಟಿರಲ್ಲ. ನಮ್ಮ ಆಫೀಸರ್ಸು ಅವ್ರನ್ನ ಕರೆಸಿ ಏನು ವಿಚಾರ ಆಗಿದೆ ಅಂತ ಕೂಲಂಕಷವಾಗಿ ಕೇಳಿದಾಗ ತಿಳಿದು ಬರ್ತದೆ. ಇವರ ಹೆಸರು ಜಿತೇಂದ್ರ ಅಂತ ಹೇಳಿ. ಇವರು ಮೂಲತಃ ರಾಜಸ್ಥಾನ ಅವರು, ಬಟ್ ಇಲ್ಲಿ ಬಂದು ಒಂದು ಅಂಗಡಿನ ತೆಗೆದಿರ್ತಾರೆ, ಮಹಾಲಕ್ಷ್ಮಿ ಜ್ಯುವೆಲ್ಲರ್ಸ್ ಅಂತ ಹೇಳ್ಬಿಟ್ಟು. ಸುಮಾರು 1-1.5 ವರ್ಷ ಹಿಂದೆ ಬಂದಿರ್ತಾರೆ ಇಲ್ಲಿ. ಆ ದಿನ ಅಂದರೆ ದಿನಾಂಕ 10/2/2026 ಯಾರೋ ದುಷ್ಕರ್ಮಿಗಳು ಇಬ್ಬರು ಬಂದು ಅವ್ರಿಗೆ ಆ್ಯಸಿಡ್ ಅಟ್ಯಾಕ್ ಮಾಡಿ ನಂತರ ಅವರ ಜ್ಯುವೆಲ್ರಿ ಶಾಪಲ್ಲಿರೋದು ಚಿನ್ನ ಮತ್ತು ಬೆಳ್ಳಿನ ಕದ್ಕೊಂಡೋಗಿರ್ತಾರೆ. 170 ಗ್ರಾಮ್ ಚಿನ್ನ ಮತ್ತು 8 ಕೆಜಿ ಬೆಳ್ಳಿ ಕದ್ಕೊಂಡೋಗಿರ್ತಾರೆ ಅಂತ ಅವರು ತಿಳಿಸಿರ್ತಾರೆ. ತದನಂತರ ಅವ್ರ ಮುಖದಲ್ಲಿ ಒಂದು ಕಲೆ ಇರ್ತದೆ, ಅರ್ಧ ಮುಖ ಕಲೆ ಇರುತ್ತೆ. ಅದು ಆಲ್ಮೋಸ್ಟ್ ಇದು ಆ್ಯಸಿಡ್ ಥರನೇ ಒಂದು ಅಟ್ಯಾಕ್ ನಡೆದಿರೋ ಥರ ಇರುತ್ತೆ, ಬಟ್ ಅದು ಕಣ್ಣು ಭಾಗದಲ್ಲಿ ಇರಲ್ಲ ಆ ಒಂದು ಕಲೆ. ಇವ್ರನ್ನ ವಿಚಾರಣೆ ಮಾಡಿದಾಗ ಕೂಲಂಕಷವಾಗಿ ಗೊತ್ತಾಗುತ್ತೆ. ಅವ್ರದ್ದು ಆ್ಯಕ್ಚುಲಿ ಸ್ಪಾಟ್ ನೋಡಿದ್ರೆ ಅವ್ರದ್ದು ಮಹಾಲಕ್ಷ್ಮಿ ಜ್ಯುವೆಲ್ಲರ್ಸು ಪೊಲೀಸ್ ಸ್ಟೇಷನಿಂದ ಸುಮಾರು ಒಂದು ವಿದಿನ್ 100 ಮೀಟರ್ಸ್ ದೂರದಲ್ಲಿ ಇರುತ್ತೆ. ಆದರೆ ಅವರು ಸ್ಟೇಷನ್ಗೆ ಅವರು ಕಂಪ್ಲೇಂಟ್ ಯಾಕೆ ಕೊಟ್ಟಿಲ್ಲ ಅದ್ರ ಬಗ್ಗೆ ಎಲ್ಲ ವಿಚಾರ ಮಾಡಿದಾಗ ಅವರು ನನಗೆ ತುಂಬ ಉರಿ ಇತ್ತು, ಹಂಗಾಗಿ ನಾನು ತಕ್ಷಣ ಟ್ರೀಟ್ಮೆಂಟ್ ತೊಗೊಳ್ಬೇಕಾಗಿತ್ತು ಹೇಳ್ತಾರೆ. ತದನಂತರ ಹೇಳ್ತಾರೆ ಅವರು ಯಾವುದೋ ಸ್ಪ್ರೇ ಮಾಡಿದರು ನನಗೆ, ನಾನು ಅನ್ಕಾನ್ಷಿಯಸ್ ಇದ್ದೆ 45 ಮಿನಿಟ್ಸ್. ತದನಂತರ ಯಾರೋ ಒಬ್ಬರು ಕಸ್ಟಮರ್ ಇದು ಬಿಡಿಸ್ಲಿಕ್ಕೆ ಬಂದರು ಒಡವೆ. ಆ ಸಮಯದಲ್ಲಿ ಅವರು ಎಚ್ಚರಿಕೆ ಮಾಡಿದ್ರು ಅಂತ ತಿಳಿಸಿರ್ತಾರೆ. ಇದೆಲ್ಲನೂ ನೋಡಿದಾಗ ಆಮೇಲೆ ಅವರು ಹಾಕಿರುವಂಥ CC ಕ್ಯಾಮ್ರಾ ಅದು ಕಳ್ಳತನ ಮಾಡಿರ್ತಾರೆ. 3 ಗಂಟೆಗೆ ಬಂದಿರುವಂಥ ಯಾರೋ ದುಷ್ಕರ್ಮಿಗಳು ಹೋಗ್ಬೇಕಾದ್ರೆ DVR ಸಹ ಕಳ್ಳತನ ಮಾಡ್ಕೊಂಡು ಹೋಗಿರ್ತಾರೆ ಅಂತ ತಿಳಿಸಿರ್ತಾರೆ. ತದನಂತರ ಇವರು ಯಾರ್ಯಾರನ್ನ ಭೇಟಿ ಮಾಡಿದ್ದಾರೆ ಎಲ್ಲರನ್ನೂ ನಾವು ವಿಚಾರಣೆ ಮಾಡಿದಾಗ ತಿಳಿದು ಬರ್ತದೆ. ಅವರು 9 ಗಂಟೆ ಸಮಯದಲ್ಲಿ ಆ ಒಂದು CC ಕ್ಯಾಮ್ರಾ ಫುಟೇಜ್ ಅವ್ರ ಫ್ರೆಂಡ್ ಒಬ್ಬರಿಗೆ ತೋರಿಸಿರ್ತಾರೆ. ಅವರು ನಮ್ಮ ವಿಚಾರಣೆ ಸಮಯದಲ್ಲಿ ಅವರು ತಿಳಿಸ್ತಾರೆ, 9 ಗಂಟೆಯಲ್ಲಿ ನಾನು CC ಕ್ಯಾಮ್ರಾ ಫುಟೇಜ್ ನೋಡಿದೆ, ಯಾರೋ ಬಂದು ಅದನ್ನು ತೊಗೊಂಡು ಹೋಗಿದ್ದಾರೆ ಅಂತ ತಿಳಿಸ್ತಾರೆ. ಆಗ ನಮಗೆ ಗೊತ್ತಾಗುತ್ತೆ, ಯಾಕೆಂದರೆ 3 ಗಂಟೆಗೆ 3:15ಗೆ ಹೋಗಿರೋಂಥ DVR ಕಳುವಾಗಿರೋಂಥ DVR 9 ಗಂಟೆಗೆ CC ಕ್ಯಾಮ್ರಾ ಫುಟೇಜ್ ಹೆಂಗೆ ನೋಡ್ಲಿಕ್ಕೆ ಸಾಧ್ಯ ಅಂತ.
ಆಗ ಕೂಲಂಕುಷವಾಗಿ ವಿಚಾರಿಸಿ ಮಾಡಿದಾಗ ಅವರು ಆ್ಯಕ್ಚುಲಿ ಅವರ ಫ್ರೆಂಡನ್ನು ಅವರು ಕರೆಸ್ಕೊಂಡಿರ್ತಾರೆ, ಆರ್ಯನ್ ಅಂತ. ಆ ಆರ್ಯನ್ನ ಕರೆಸಿ ಇವರೇನೆ 1 kg ಬೆಳ್ಳಿ ಮತ್ತು 8 ಗ್ರಾಮ್ ಚಿನ್ನವನ್ನು ಅವ್ರ ಕಡೆ ಕೊಟ್ಟು ಕಳಿಸಿರ್ತಾರೆ. ಇವ್ರದ್ದು ಜಿತೇಂದ್ರ ಅವ್ರದ್ದು ಏನು ಪ್ಲ್ಯಾನ್ ಇರುತ್ತಂದರೆ, ಸ್ವಲ್ಪ ದಿವಸದಲ್ಲಿ ಇಲ್ಲಿ ಪೂರ್ತಿ ವೈಂಡ್ ಅಪ್ ಮಾಡಿ ಅವ್ರ ಬಿಸ್ನೆಸ್, ಅವರು ವಾಪಸ್ ಅವ್ರ ನೇಟಿಗೆ ಹೋಗ್ಬೇಕಂತ ಇರುತ್ತೆ. ಆ ದೃಷ್ಟಿಯಿಂದ ಇವರು ಇದು ಕ್ರಿಯೇಟ್ ಮಾಡಿರ್ತಾರೆ. ತದನಂತರ ಅವರು ಒಂದು ಕೆರೆಯಲ್ಲಿ DVR ಬಿಸಾಕಿರ್ತಾರೆ, ಅದು ಸಹ ರಿಕವರಿ ಆಗಿದೆ. ಇದು ಫಾಲ್ಸ್ ಇನ್ಫಾರ್ಮೇಷನ್ ಟು ದ ಪೊಲೀಸ್ ಆಫೀಸರ್ ಮಾಡೋದು ಒಂದು ಅಪರಾಧ ಇದೆ. ಅದಕ್ಕಾಗಿ ಇದು ಕ್ರೈಮ್ ನಂಬರ್ 15/2026 ಕ್ರೈಮ್ ನಂಬರಲ್ಲಿ ಇದೊಂದು 212-229 BNSನಲ್ಲಿ ಇದು ಪ್ರಕರಣವನ್ನು ದಾಖಲು ಮಾಡಿ ತನಿಖೆಯನ್ನು ಕೈಗೊಂಡಿರ್ತಾರೆ. ಯಾಕೆಂದರೆ ಇವರು ಮೈಸೂರಿನಲ್ಲಿ ಕ್ರೆಡಿಟ್ಗೆ ತೊಗೊಂಡು ಬರ್ತಾ ಇರ್ತಾರೆ ಚಿನ್ನ. ಅವರು 1 ತಿಂಗಳು 1.5 ತಿಂಗಳು ಬಿಟ್ಟು ಅವರು ದುಡ್ಡನ್ನ ಅವ್ರಿಗೆ ಕೊಡಬೇಕಾಗಿರ್ತದೆ. ಸೊ ಈ ಥರ ಕಳ್ಳತನ ಆಗಿದೆ ಅಂತ ಹೇಳಿದ್ರೆ ಇದೆಲ್ಲ ವಾಪಸ್ ಕೊಡಬೇಕಾಗಿರೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ಈ ಥರ ಒಂದು ಡ್ರಾಮಾ ಕ್ರಿಯೇಟ್ ಮಾಡಿ. ಇನ್ಶೂರೆನ್ಸ್ ಇಲ್ಲ, ಕ್ರೆಡಿಟ್ಗೆ ಚಿನ್ನ ತೊಗೊಂಬರ್ತಾರೆ. ಮೈಸೂರಿಂದ ಈಗ ಅವ್ರು ಕಳ್ತನ ಆಗಿರೋದು ಅಂತ 170 ಗ್ರಾಮ್ ಅಂತ ಹೇಳಿರ್ತಾರೆ. 170 ಗ್ರಾಮ್ ಚಿನ್ನ ಕಳ್ತನ ಆಗಿದ್ದೆ ಮತ್ತು 8 kg ಬೆಳ್ಳಿ ಕಳ್ತನ ಆಗಿದೆ ಅಂತ. ಅವರು ಎಷ್ಟು ದುಡ್ಡು ಎಷ್ಟು ಚಿನ್ನ ತಂದಿದ್ರು, ಎಷ್ಟು ಬೆಳ್ಳಿ ತಂದಿದ್ರು ಅಲ್ಲಿಂದ ಮೈಸೂರಿಂದ ಕ್ರೆಡಿಟ್ಗೆ ಅಂತ ನಮಗೆ ಗೊತ್ತಿಲ್ಲ. ಇನ್ನು ತನಿಖೆಯಲ್ಲಿ ಅದು ತಿಳಿಬೇಕಾಗಿದೆ. ಆ್ಯಕ್ಚುಲಿ ಇದು ಜಿನೆನಿಟಿ ಆಫ್ ಗೋಲ್ಡ್ಗೆ ಅವರು ಉಪಯೋಗಿಸುವಂಥ ಕೆಮಿಕಲ್ನ ಅವರು ಮುಖಕ್ಕೆ ಹಾಕ್ಕೊಂಡಿರ್ತಾರೆ. ಅದು ಸ್ಲೈಟ್ಲಿ ಬರ್ನ್ ಆಗಿರುತ್ತೆ ಸ್ಕಿನ್ನು, ಹಂಗಾಗಿ ಅದು ಆ್ಯಸಿಡ್ ಅಟ್ಯಾಕ್ ಅಂತ ಹೇಳ್ಬಿಟ್ಟು ಒಂದು ಡ್ರಾಮಾ ಕ್ರಿಯೇಟ್ ಮಾಡಿರ್ತಾರೆ. ಅಂದರೆ ಅದು ತುಂಬ ಡೇಂಜರಸ್ ಅಲ್ಲ ಅಂತ ಅವ್ರಿಗೆ ಗೊತ್ತಿರುತ್ತೆ, ಹಂಗಾಗಿ ಅವರು ಮುಖಕ್ಕೆ ಹಾಕ್ಕೊಳ್ತಾರೆ. ಕಣ್ಣಿನ ಭಾಗ ಬಿಟ್ಟು ಕೆನ್ನೆ ಮೇಲೆ ಮತ್ತು ಹಣೆ ಮೇಲೆ ಎಲ್ಲ ಹಚ್ಚಿಕೊಂಡು ಅದು ಆ್ಯಸಿಡ್ ಅಟ್ಯಾಕ್ ಅಂತ ಹೇಳ್ಬಿಟ್ಟು ತಿಳಿಸಿರ್ತಾರೆ. ಅನುಮಾನ ಒಂದು ಆ್ಯಸಿಡ್ ಅಟ್ಯಾಕ್ ಆದರೆ ಅದು ಉರಿಯುತ್ತೆ. ಇವರು ಅನ್ಕಾನ್ಷಿಯಸ್ 45 ಮಿನಿಟ್ಸ್ ಅಂತ ಹೇಳ್ತಾರೆ. ಮತ್ತು ಒಂದು DVR 3 ಗಂಟೆ 3 ಕಾಲಲ್ಲಿ ಕಳ್ತನ ಆಗಿರುವಂಥ DVR ಫೂಟೇಜು 9 ಗಂಟೆ ರಾತ್ರಿಯಲ್ಲಿ ಫೂಟೇಜು ಇರಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ಲ, DVR ಎತ್ಕೊಂಡೇ ಹೋದ್ಮೇಲೆ. ಹಂಗಾಗಿ ಇದು ಡೌಟ್ ಬರುತ್ತೆ. ಅವರು ಇಂಟೆನ್ಷನ್ ಏನಿತ್ತು ಅದು ಮತ್ತೆ ಏನಿದೆ ಅದು ಎಷ್ಟು ಜನ ಹತ್ರ ಪ್ಲೆಡ್ಜ್ ಮಾಡ್ಕೊಂಡಿದ್ದಾರೆ ಅಥವಾ ಬೇರೆ ಯಾರಿಗಾದರೂ ಕ್ರೆಡಿಟ್ಗೆ ಚಿನ್ನ ತೊಗೊಂಡು ಬಂದು ಇದನ್ನು ಮೋಸ ಮಾಡಲಿಕ್ಕ, ಇದನ್ನೆಲ್ಲನೂ ಇನ್ನು ಮುಂದಿನ ತನಿಖೆಯಲ್ಲಿ ತಿಳಿಬರಬೇಕಾಗಿದೆ. ಯಾರು? ಹಾಂ, ಜಿತೇಂದ್ರ ಅವ್ರ ಮೇಲೆ ಕೇಸ್ ಆಗಿದೆ. ಇಲ್ಲ ದೂರು ಅಲ್ಲ, ಅದು ಫಸ್ಟು ಇನಿಷಿಯಲಿ ನಮಗೆ MLC ಬರ್ತದೆ. MLC ಬಂದಾಗ ವಿಚಾರಣೆ ಟೈಮಲ್ಲೇ ಗೊತ್ತಾಗ್ಬಿಡುತ್ತದೆ. ಅವರು ಹೇಳ್ಬೇಕಾದ್ರೆ ಫಸ್ಟು MLC ಬಂದಾಗ ಅವ್ರಿಗೆ FIR ಕಂಪ್ಲೇಂಟ್ ತೊಗೊಳ್ಳಿಕ್ಕೆ ಹೋಗ್ತಾರಲ್ಲ, ಅವಾಗಲೇ 170 ಗ್ರಾಮ್ ಚಿನ್ನ ಕಳ್ತನ ಆಗಿದೆ ಮತ್ತು 8 kg ಗೋಲ್ಡ್ ಕಳ್ತನ ಆಗಿದೆ, ನನ್ನ ಮೇಲೆ ಯಾರೋ ಬಂದು ಆ್ಯಸಿಡ್ ಸ್ಪ್ರೇ ಮಾಡಿಬಿಟ್ಟು ಎತ್ಕೊಂಡು ಹೋಗ್ಬಿಟ್ರು ಅಂತ ಹೇಳ್ಬಿಟ್ಟು ಅವರು ತಿಳಿಸಿರ್ತಾರೆ. ಈಗ ಹೇಳಿರೋ ಪ್ರಕಾರ ಅವನು ಜಿತೇಂದ್ರ ಒಬ್ಬನೇ ಅಂತ ತಿಳಿಸಿರ್ತಾರೆ. ಏನಾದ್ರು ಇನ್ವೆಸ್ಟಿಗೇಷನಲ್ಲಿ ಬೇರೆಯವ್ರು ಫೈಂಡ್ ಔಟ್ ಆದರೆ ನಾವು ಅವ್ರ ಮೇಲೂ ಕ್ರಮ ತಗೊಳ್ತೀವಿ. ಹೌದು ಇಲ್ಲ ಅಲ್ಲ, ಏನು ಬ್ಯಾಂಕ್ಸ್ ಮೂಲಕನೇ ಮಾಡ್ಬೇಕಂತಾನೆ ನಾವು ಹೇಳ್ತೀವಿ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ MLA ನಾಮಿನೇಷನ್ ಕರಾವಳಿ ಮತ್ತು ಮಧ್ಯ ಕರ್ನಾಟಕ. ಟಿ ರಘುಮೂರ್ತಿ ಚಳ್ಳಕೆರೆ ಕ್ಷೇತ್ರ, ಚಂದ್ರಪ್ಪ ಹೊಳಲ್ಕೆರೆ ಕ್ಷೇತ್ರ, ಹರೀಶ್ ಪೂಂಜಾ ಬೆಳ್ತಂಗಡಿ ಕ್ಷೇತ್ರ, ಅಶೋಕ್ ರೈ ಪುತ್ತೂರು ಕ್ಷೇತ್ರ, ಗುರುರಾಜ್ ಗಂಟಿಹೋಳಿ ಬೈಂದೂರು ಕ್ಷೇತ್ರ, KS ಆನಂದ್ ಕಡೂರು ಕ್ಷೇತ್ರ, HD ತಮ್ಮಯ್ಯ ಚಿಕ್ಕಮಗಳೂರು ಕ್ಷೇತ್ರ, ಯಶಪಾಲ್ ಸುವರ್ಣ ಉಡುಪಿ ಕ್ಷೇತ್ರ, ಬೇಳೂರು ಗೋಪಾಲಕೃಷ್ಣ ಸಾಗರ ಕ್ಷೇತ್ರ, ಚನ್ನಬಸಪ್ಪ ಚನ್ನಿ ಶಿವಮೊಗ್ಗ ನಗರ ಕ್ಷೇತ್ರ, ಬಸವರಾಜು ಶಿವಗಂಗಾ ಚನ್ನಗಿರಿ ಕ್ಷೇತ್ರ, ಸತೀಶ್ ಸೈಲ್ ಕಾರವಾರ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ MLA ಯಾರು ಕಮೆಂಟ್ ಮಾಡಿ.
ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.